ನಮಸ್ಕಾರ ಸ್ವಾಮಿ. ಇವತ್ತು ನಾನು ಗಾಡಿ ತಂದಿರೋದು ಬಂದ್ಬಿಟ್ಟು ಆ್ಯಕ್ಟಿವಾ ವೈಟ್ ಕಲರ್ ಗುರು. ರೋಡಲ್ಲೂ ಸಿಗುತ್ತೆ ಈ ಕಲರ್ ಮಾತ್ರ. ಗುರು ನನ್ನ ಹತ್ರ ಇರೋದು ಬಂದ್ಬಿಟ್ಟು ಇವಾಗ 2017 ಮಾಡಲು ಆ್ಯಕ್ಟಿವಾ BS4 ಇಂಜಿನು. ಇಂಡಿಯಾದಲ್ಲೇ ಮೋಸ್ಟ್ ಸೆಲ್ಲಿಂಗ್ ಸ್ಕೂಟರು. ಏನಕ್ಕಿದು ಇಷ್ಟು ಪಾಪ್ಯುಲರ್ ಆಯಿತು ಅಂದರೆ, ಮುಂದೆ ನಿಂತ್ಕೊಂಡಿರೋದ್ರಿಂದ ಹಿಡಿದು ಹಿಂದೆ ಕುತ್ಕೊಳೋ ಗಂಟ ಒಳ್ಳೆ ಕಂಫರ್ಟ್ ಗುರು. ಗಾಡಿ ಓಡಿಸೋಗಿದಂತೂ ಈ ಥರ ಗಾಡಿನ ಮನೇನ ಕೇಳಿದ್ರೆ ಇಲ್ಲ ಅಂತ ಕೊಡಿಸ್ಬಿಡ್ತಾರೆ ಮನೇಲಿ. ನೋಡ್ದಲ್ಲ ಗುರು, ಕಚ್ಕೊಂಡ್ರೆ 70 ಅಲ್ಲ 80ಗೂ ಹೋಗೋದು. LED ಹೆಡ್ಲೈಟು, ಲುಕ್ಸು ಮಾತ್ರ ಸಕ್ಕತ್ತಾಗಿರುತ್ತೆ. ವೈಟ್ ಕಲರು ಹೆವಿ ಕ್ಯೂಟ್ ಆಗಿರುತ್ತೆ. So beautiful, so elegant, just looking like a wow. Just looking like a wow. ಆ್ಯಕ್ಟಿವಾದಲ್ಲಿರೋದು ಮಾಡೆಲ್ಗಳು ಬಂದ್ಬಿಟ್ಟು ಈ G ವರ್ಷನ್ ಮಾಡೆಲ್ಗಳು. G ಅಂದರೆ ಜನ್ರೇಷನ್. ಫಸ್ಟ್ ಜನ್ರೇಷನ್ ಬಂದು 2001 ಬಂತು 102cc. ಇವಾಗ ಕರೆಂಟ್ಲಿ ಓಡ್ತಾ ಇರೋ ಜನ್ರೇಷನ್ ಬಂದು 6th ಜನ್ರೇಷನು, ಅದು BS6 ಇಂಜಿನಲ್ಲಿ. ಮೇಜರ್ ಚೇಂಜ್ ಆಗಿದೆ 4G ಇಂದ. ಅದರಲ್ಲಿ BS6 ಇಂಜಿನ್ ಆ್ಯಡ್ ಮಾಡಿ ಇವಾಗ ಅದೇ ಕರೆಂಟ್ ಸೆಗ್ಮೆಂಟ್ ಇವಾಗ ಇಂಡಿಯಾದಲ್ಲಿ ಓಡ್ತಾ ಇರೋದು. ಗುರು, ಈ ಗಾಡಿ ತಂದಿದ್ದು ಬಜಾಜ್ ಚೇತಕ್ಕೆ ಪೋಟಿ ಕೊಡೋಕೆ 2001 ಸ್ಟಾರ್ಟ್ ಮಾಡಿದ್ರು. ಇದು ಎಷ್ಟು ರಿಲೆವೆಂಟ್ ಆಗಿತ್ತು ಅಂದರೆ, ಆ ಚೇತಕಲ್ಲಿ ಗೇರ್ ಎಲ್ಲ ಹಾಕಿ ಸ್ವಲ್ಪ ಸೆನ್ಸಿಟಿವ್ ಇದ್ದರೆ ಇದು ಆಟೋಮೆಟಿಕ್ ಗೇರ್ ಜೊತೆ ಒಳ್ಳೆ ಯೂಸರ್ ಫ್ರೆಂಡ್ಲಿ ಗಾಡಿ ಗುರು. ಬಜಾಜ್ ಅವರು ಗಾಡಿ ಮಾಡಿದ್ದೆ ಯೂನಿಸೆಕ್ಸ್ಗೋಸ್ಕರ. ಅಂದರೆ ಮನೇಲಿರೋರು ಯಾರನ್ನ ಯೂಸ್ ಮಾಡ್ಬೋದು. ಒಬ್ಬ ಮೆನ್ನಾಗಲಿ, ಒಂದು ಹುಡುಗ ಆಗಲಿ, ಒಂದು ಹುಡುಗಿ ಆಗಲಿ, ಒಂದು ಆಂಟಿ ಆಗಲಿ, ಯಾರನ್ನ ಯೂಸ್ ಮಾಡ್ಬೋದು. ನಮ್ಮ ಊರು ನಮ್ಮ ಗಾಡಿ, ಯಾವತ್ತೂ ಬಿಟ್ಕೊಡ್ಬೇಡಿ. ಇವಾಗ ಬರ್ತಿರೋ ಎಲ್ಲ ಆ್ಯಕ್ಟಿವಾಗಳು ಫೈಬರು, ಬಟ್ ಈ ಗಾಡಿಗಳೆಲ್ಲ ಗನ್ ಮೆಟಲ್ಗಳು ಸಕ್ಕತ್ತಾಗಿರುತ್ತೆ. ಒಳ್ಳೆ ಸಾಲಿಡಾಗಿ ಹೋಗ್ಬೋದು ರೋಡ್ ಮೇಲೆ. 2017 ಕಂಪ್ನಿ ಕ್ಲೇಮ್ ಮಾಡಿದ್ದು 45ಇಂದ 50 ಹೋಗ್ಬೋದು ಅಂತ. ನಾನು ನೋಡಿರೋ ಪ್ರಕಾರ 40 ಮೇಲ್ಗಡೆನೇ 45 ಒಳಗಡೆ ಕೊಡುತ್ತೆ ಸಿಟಿಲಿ ಆರಾಮಾಗಿ. ಇದಕ್ಕೆ ಫ್ರಂಟು ಡಿಸ್ಕ್ ಬ್ರೇಕ್ ಕೊಟ್ಟವ್ರೆ, ಹಿಂದೆಗಡೆ ಡ್ರಮ್ ಬ್ರೇಕ್ ಕೊಟ್ಟವ್ರೆ. ಈ ಗಾಡಿದು ಟಯರ್ಗು ಬಂದು ಹಿಂದೆ ಮುಂದೆ 10 ಇಂಚಸ್ಸೇ ಇರುತ್ತೆ. ಇದರಲ್ಲಿರೋ ಸಸ್ಪೆನ್ಷನು ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಬಟ್ ಒಳ್ಳೆ ಮಜಾ ಕೊಡುತ್ತೆ. ಎಷ್ಟೇ ತೂಕ ಹಾಕೊಂಡೋದ್ರೂ ಎಲ್ಲೂ ಒಂಚೂರು ಡ್ರ್ಯಾಗ್ ಮಾಡಲ್ಲ. ಬಜೆಟ್ ಸ್ವಲ್ಪ ಕಮ್ಮಿ ಇದ್ದು ಒಳ್ಳೆ ಫ್ಯಾಮಿಲಿ ಯೂಸ್ ಗಾಡಿ ಬೇಕು ಅಂದರೆ, ಫ್ಯಾಮಿಲಿಲಿ ನಾನು ತೊಗೊಂಡ್ರೂ ಮನೆಯವರೆಲ್ಲ ಓಡಿಸ್ಬೇಕು ಅಂದರೆ ಈ ಥರ ಗಾಡಿನ ಆರಾಮಾಗಿ ತೊಗೊಬೋದು. ಗುರು, ಈ ಗಾಡಿ ಬಗ್ಗೆ ಹೇಳೋದ್ಕಿಂತ ಈ ಗಾಡಿದ ಕಲರ್ ಬಗ್ಗೆ ಹೇಳಬೇಕು. ಈ ಕಲರ್ ವೈಟ್ ಕಲರ್ ಎಷ್ಟು ಫೇಮಸ್ ಆಯಿತು ಅಂದರೆ, ವೈಟ್ ಗಾಡಿ ವೈಟ್ ಸ್ಕೂಟಿ ಅಂತಲೇ ಫೇಮಸ್ ಹಾಕ್ಕೊಂಡು ಇವಾಗೂ ಎಷ್ಟೋ ಜನ ವೈಟ್ ಸ್ಕೂಟಿ ಅಂತಲೇ ಕರೀತಾರೆ. ಆ ಥರ ಫೇಮಸ್ ಆಗೈತೆ. ಓಡಿಸೋರ್ಗೊಬ್ರಿಗೆ ಅಲ್ಲ, ಆರಾಮಾಗಿ 4 ಜನ ಕುತ್ಕೊಂಡು ಹೋಗ್ಬೋದು ಈ ಗಾಡಿ ಮೇಲೆ. ಎಂಥ ಕಂಫರ್ಟು ಅಂದರೆ ಅಂಥ ಕಂಫರ್ಟು. ಜೊತೆಲಿರೋರಿಗೆಲ್ಲ ಕಂಫರ್ಟ್ ಬೇಕು ಅಂದರೆ ಈ ಗಾಡಿ ಗುರು. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ ಗುರು. ಈ ಗಾಡಿನ ಆರಾಮಾಗಿ 2,500ದಿಂದ 3,500 ಗಂಟ ಓಡಿಸ್ಬೋದು ಒಂದು ಸರ್ವೀಸಲ್ಲಿ. ಎಷ್ಟೋ ವರ್ಷ ಈ ಗಾಡಿಗೆ ಪೋಟಿ ಕೊಡೋ ಗಾಡಿಗಳೇ ಬಂದಿಲ್ಲ ಮಾರ್ಕೆಟ್ ಒಳಗಡೆ. ಬಟ್ ಇವಾಗ ಏನಾಗಿದೆ ಅಂದರೆ, ಈ ಗಾಡಿ ಡಿಸೈನು ಎಲ್ಲ ಅಲ್ಲಲ್ಲೇ ಸ್ವಲ್ಪನೇ ಡೆವಲಪ್ ಮಾಡೋದ್ರಿಂದ ಬೇರೆ ಗಾಡಿಗಳು ಜೂಪಿಟರನ್ನು ಆಗಿರ್ಬೋದು, ಬೇರೆ ಬೇರೆ ಸ್ಕೂಟರ್ಗಳು ಹೆವಿ ಮಾರ್ಕೆಟನ್ನು ನುಂಗ್ತೈತೆ. ಅದಕ್ಕೆ ಈ ಟೈಮಲ್ಲಂತೂ ಆ್ಯಕ್ಟಿವಾ ಸ್ವಲ್ಪ ಹಂಗೆ ರೆಡ್ಯೂಸ್ ಆಗ್ತೈತೆ. ಹಿಂಗೆ ಹೋಂಡಾ ಅವರು ಇದನ್ನು ಹಿಂಗೆ ಮಾಡ್ಕೊಂಡು ಹೋದರೆ ಒಂದಲ್ಲ ಒಂದಿನ ಈ ಆ್ಯಕ್ಟಿವಾನ ಸ್ಟಾಪ್ ಮಾಡಬೇಕಾಗುತ್ತೆ. ಬಟ್ ಇದಾಗೋ ಚಾನ್ಸೇ ಇಲ್ಲ. ಇಂಡಿಯನ್ಸ್ ಈ ಗಾಡಿಗಳನ್ನ ಹೆವಿ ಇಷ್ಟ ಬೀಳ್ತಾರೆ ಗುರು. ಬಟ್ ಸೀಟ್ ಕಂಫರ್ಟ್ ಬಂದ್ಬಿಟ್ಟು ಮಾಡಿಸಿದ ಗುರು. ಸೋಫಾ ಮೇಲೆ ಕುಂತಂಗಿರುತ್ತೆ, ಒಂಚೂರು ಬ್ಯಾಕ್ ಪೇನ್ ಬರಲ್ಲ.
ಗುರು, ಈ ತರ ಗಾಡಿನ ಎಷ್ಟೋ ಜನ ಸೆಕೆಂಡರಿ ಯೂಸ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ. ಹೆಂಗೆ ಅಂದ್ರೆ ಮನೇಲಿ ಒಂದ್ ಕಾರ್ ಇದ್ರೆ ಈ ತರದ್ ಒಂದ್ ಗಾಡಿ ಬೇಕೇ ಬೇಕಾಗುತ್ತೆ, ಇಲ್ಲಾಂದ್ರೆ ಒಂದ್ ದೊಡ್ಡ ಗಾಡಿ ಇದ್ರೆ ಈ ತರದ್ ಒಂದ್ ಗಾಡಿ ಬೇಕಾಗುತ್ತೆ. ಆದ್ರೆ ಅವ್ರಿಗೆ ಗೊತ್ತಿಲ್ದಿರಾ ಈ ಗಾಡಿನೇ ಅವ್ರ ಬ್ಯಾಕ್ ಬೋನ್ ಆಗಿರುತ್ತೆ. ಇದೆಲ್ಲ ಸೈಡ್ಗೆ ಇಕ್ಕಿದ್ರೆ ನಾವು ಗಾಡಿ ಅಂತ ಬಂದ್ರೆ ಎಷ್ಟು ಖರ್ಚು ಮಾಡ್ತಿರೋ, ಆದ್ರೆ ದುಡ್ಡು ಉಳಿಸ್ಬೇಕು ಅಂತ ನಿಂತ್ಕೊಂಡ್ರೆ ಹೆಂಗ್ ಉಳಿಸ್ತೀರಿ ಅಂತ ತೋರಿಸ್ತೀನಿ ನೋಡಿ. ನೋಡ್ರಿ, ಇಸ್ಕಾನ್ ಅಲ್ಲಿ ಹೋದ್ರೆ ಪಾರ್ಕಿಂಗ್ ಕಾಸು ಕಟ್ಬೇಕು ಅಂತ ಇಲ್ಲಿ ತಂದು ನಿಲ್ಸಿದೀರಿ ಎರಡು ಗಾಡಿನೂ.